ಡಾಕ್ಟರ್ ದಿಲೀಪ್ ಆಯುರ್ವೇದ ತಜ್ಞರು. ಸೊ ಯೂಶಲಿ ತೊನ್ನು ಅನ್ನೋದೇನಿದೆಯಲ್ಲ, ಇದು ವಿಟಿಲಿಗೋ ಅಂತ ಅಥವಾ ಬಿಳಿ ಚರ್ಮದ ಕಾಯಿಲೆ ಅಂತ ಹೇಳ್ತೀವಿ. ಇದರಿಂದ ಯಾವುದೇ ರೀತಿಯಾದಂತಹ ದೇಹಕ್ಕೆ ತೊಂದರೆ ಆಗೋದಿಲ್ಲ. ಸೊ ಇದು ಚರ್ಮದ ಕಾಯಿಲೆ ಅಂತ ನಾವು ತಗೊಳ್ಳಿಕ್ಕಾಗಲ್ಲ. ಇದು ಡಿಸಾರ್ಡರೋ ಅಥವಾ ಡಿಸೀಸ್ ಅಂತ ಹೇಳಲಿಕ್ಕಾಗಲ್ಲ. ಇಟ್ಸ್ ಜಸ್ಟ್ ಎ ಡಿಫಾರ್ಮಿಟಿ. ಸೊ ಆ ಸ್ಕಿನ್ನಲ್ಲಿ ಡಿಸ್ಕಲರೇಷನ್ ಆಗ್ತಾ ಇರತ್ತೆ ಅಷ್ಟೇ. ಸ್ಕಿನ್ ಕಲರ್ ಕಳ್ಕೊತಾ ಇರುತ್ತೆ. ಯೂಶಲಿ ಇದಕ್ಕೆ ಏನು ರೀಸನ್ ಅಂತಂದರೆ ಮೆಲನಿನ್ ಪಿಗ್ಮೆಂಟೇಷನ್ ಅಂತ ಇರುತ್ತೆ. ಮೆಲನಿನ್ ಪಿಗ್ಮೆಂಟ್ಸ್ ಅಂದರೆ ಬ್ಲಾಕ್ ಪಿಗ್ಮೆಂಟ್ಸ್ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ. ಆ ಬ್ಲಾಕ್ ಪಿಗ್ಮೆಂಟ್ಸ್ ಆ ಜಾಗದಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಯೂಶಲಿ ಇದಕ್ಕೆ ರೀಸನ್ ಅಂತ ಅಂದರೆ ಇದು ಜೆನೆಟಿಕಲಿ ಅಂತ ಹೇಳ್ತಾರೆ. ಸೊ ಜೆನೆಟಿಕಲಿ ಅಂದರೂ ಕೂಡ 100 ಜನ ತಂದೆ ತಾಯಂದಿರಿಗಿದ್ರೆ ಓನ್ಲಿ 10% ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಅಂದರೆ ಎಲ್ಲರಿಗೂ ಬರ್ತಕ್ಕಂಥ ಚಾನ್ಸ್ ಏನು ಇರೋದಿಲ್ಲ. ಓನ್ಲಿ 10% ಆಫ್ ದೇರ್ ಆಫ್ ಸ್ಪ್ರಿಂಗ್ಸ್ ಕ್ಯಾನ್ ಹ್ಯಾವ್ ದಿಸ್ ವಿಟಿಲಿಗೋ. 10% ಅಷ್ಟೇ ಚಾನ್ಸಸ್ ಇರೋದು. ಹಂಗಾಗಿ ಭಯ ಪಡ್ತಕ್ಕಂಥ, ಎದುರುಕೊಳ್ತಕ್ಕಂಥ ಅಥವಾ ಏನೋ ಒಂದು ಭಯಂಕರ ಕಾರ್ಯ ನನಗೆ ಬಂದಿದೆ ಅಂತಕ್ಕಂಥದ್ದನ್ನ ತಲೆಯಿಂದ ಮೊದಲು ತೆಗೆದುಹಾಕಬೇಕು. ಓಕೆ. ಸೊ ಇನ್ನೊಂದೇನಂತ ಅಂದರೆ, ಈ ತೊನ್ನಿನ ಸಮಸ್ಯೆ ಸ್ಟಾರ್ಟ್ ಆದಾಗ 1 ವರ್ಷದೊಳಗಡೆ ನೀವೇನಾದ್ರು ಚಿಕಿತ್ಸೆ ಪಡ್ಕೊಂಡ್ರೆ ಡೆಫಿನೆಟಾಗಿ ಇದು ಕ್ಯೂರ್ ಆಗುತ್ತೆ. ಓಕೆ. ಸೊ ಅದು ಏನಂತ ಅಂದರೆ, ಲಿಪ್ಸಲ್ಲಿ ಏನಾದ್ರು ಫಸ್ಟ್ ಬಂದಿತ್ತಂದರೆ, ಫಿಂಗರ್ಸ್ ಅಲ್ಲಿ ಫಸ್ಟ್ ಬಂದಿತ್ತಂತಾನೆ ಸ್ವಲ್ಪ ಕ್ಯೂರ್ ಆಗೋದು ಕಷ್ಟ ಆಗುತ್ತೆ. ಸೊ ಬೇರೆ ಯಾವುದೇ ಅಂಗಾಂಗದಲ್ಲಿ ಬಂದಿದ್ರು, ಕಾಲಲ್ಲೋ ಮುಖದಲ್ಲೋ ಬೇರೆ ಎಲ್ಲಾದರೂ ಬಂದಿದ್ರು ಕೂಡ ಇದು ಆರಾಮಲ್ಲಿ ಟ್ರೀಟ್ ಮಾಡ್ಬೋದು. ಸೊ ಯೂಶಲಿ ಇದು ಬರ್ಲಿಕ್ಕೆ ಕಾರಣ ಏನಂದರೆ, ತುಂಬ ಕಫ ಜಾಸ್ತಿ ಆದರೂ ಬಾಡಿನಲ್ಲಿ ಈ ತೊನ್ನಿನ ಸಮಸ್ಯೆ ಕಾಣಿಸ್ಕೋಬೋದು. ಇನ್ನೊಂದು ಸ್ಟ್ರೆಸ್ ಆಗಿರೋದ್ರಿಂದ, ಕಾಮನ್ ಆಗಿ ಸ್ಟ್ರೆಸ್ ಫ್ಯಾಕ್ಟರ್ಸಿಂದ ಮೆಲನಿನ್ ಪಿಗ್ಮೆಂಟೇಷನ್ ಬ್ರೈನಿಂದ ಕಂಟ್ರೋಲಿಂಗ್ ಇರುತ್ತೆ. ಅದು ಅತಿ ಹೆಚ್ಚು ಕಮ್ಮಿ ಆಗಿ ರಿಲೀಸ್ ಆಗೋದು ಸ್ಟಾಪ್ ಆಗೋದ್ರಿಂದ ಕೂಡ ಸೊ ಇದು ಸಮಸ್ಯೆ ಕಾಣ್ಬೋದು. ಸೊ ಇದನ್ನು ಕ್ಯೂರ್ ಮಾಡ್ಕೋಬೇಕಂತ ಅಂದರೆ ನೀವು ಟ್ರೀಟ್ಮೆಂಟ್ ಪಡ್ಕೋಬೇಕಾಗತ್ತೆ. ಮನೆಯಲ್ಲಿ ಮಾಡ್ತಕ್ಕಂಥ ಮದ್ದುಗಳು ಅಂತಂದರೆ, ಸೊ ಉಷ್ಣ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಯೂಸ್ ಮಾಡೋದು. ಉಷ್ಣ ಅಂತ ಅಂದರೆ ಈಗ ನಾವು ಮೆಣಸು ಯೂಸ್ ಮಾಡ್ತೀವಿ, ಇಪ್ಲಿ ಯೂಸ್ ಮಾಡ್ತೀವಿ, ಶುಂಠಿ ಯೂಸ್ ಮಾಡ್ತೀವಿ. ಈ ಥರದ ಉಷ್ಣ ಜಾಸ್ತಿ ಇರ್ತಕ್ಕಂಥ ಔಷಧಗಳನ್ನು ಅಥವಾ ಆಹಾರವನ್ನೇ ಔಷಧಿಯಾಗಿ ತೊಗೊಂಡ್ರು ಕೂಡ ಸೊ ಇದು ಸ್ಟಿಮ್ಯುಲೇಷನ್ ಆಗುತ್ತೆ. ಸೊ ಸ್ಟಿಮ್ಯುಲೇಷನ್ ಆಗಿ ಅದು ತೊನ್ನಿನ ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನೊಂದು ಲೇಪಗಳನ್ನ ಅಪ್ಲೈ ಮಾಡಬೇಕಾಗತ್ತೆ ನೀವು ಅಲ್ಲೇನೆ. ಸೊ ಮೆಣಸನ್ನ ನೀವು ತೆಗೆದು, ಅಂದರೆ ತುಪ್ಪದಲ್ಲಿ ಮೆಣಸನ್ನ ತೆಗೆದು ತೊನ್ನಿನ ಜಾಗದಲ್ಲಿ ಹಚ್ಬೇಕಾಗತ್ತೆ. ಇನ್ನೊಂದು ಮೆಣಸನ್ನ ಗೋಮೂತ್ರದಲ್ಲಿ ಕೂಡ ನೀವು ತೆಗೆದು ಹಚ್ಚಿದ್ರು ಕೂಡ ಅಲ್ಲಿ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಆಗಿ ಪಿಗ್ಮೆಂಟೇಷನ್ ಮತ್ತೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮತ್ತು ಗೋಮೂತ್ರನ ನಿತ್ಯ ಸೇವನೆ ಕೂಡ ಮಾಡ್ಬೋದು. ಒಂದು 5 ml to 10 ml ಗೋಮೂತ್ರ ತನಕ ಸಿಕ್ಕತ್ತೆ. ಅದನ್ನು ನಿತ್ಯ ಸೇವನೆ ಮಾಡೋದ್ರಿಂದ ಕೂಡ ದೇಹದಲ್ಲಿರ್ತಕ್ಕಂಥ ಕಫ ಕಡಿಮೆ ಆಗಿ ತೊನ್ನಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಸೊ ನೀವು ಮೆಣಸು, ಶುಂಠಿ, ಹಿಂಗು, ಬೆಲ್ಲ ಸೇರಿಸಿ ನೀವು ಸೂಪ್ ಥರ ಮಾಡ್ಕೊಳ್ಬೇಕಾದ್ರೂ ಡೈಲಿ ಸೇವಿಸ್ಬೋದು. ಇದನ್ನು ಕಫ ಕಡಿಮೆ ಆಗಿ ತೊನ್ನಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಸೊ ಇದು ಡಿಪೆಂಡ್ಸ್ ಆನ್ ಪ್ಯಾಚ್. ಸೊ ತುಂಬ ದೊಡ್ಡ ಪ್ಯಾಚ್ ಇತ್ತಂತಂದರೆ ಸೊ ನೀವು ಮೆಣಸು ತುಪ್ಪನ ಹಚ್ಚಿದ ಮೇಲೆ ಸನ್ ಎಕ್ಸ್ಪೋಸ್ ಆಗಬೇಕಾಗತ್ತೆ. ಸೊ ನಾವು ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಕೂಡ ಇದು ಜಾಸ್ತಿ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ವಿಟಮಿನ್ ಡಿ ಸಿಗಬೇಕು ಅಂತಂದರೆ ಬೆಳಗಿನ ಹೊಸ ಬಿಸಿಲಿನಲ್ಲಿ ನಾವು ನಿಂತ್ಕೋಬೇಕಾಗತ್ತೆ. ಎಳೆ ಬಿಸಿಲಿನಲ್ಲಿ ನಿಂತ್ಕೊಂಡ್ರೆ ಆ ವಿಟಮಿನ್ ಡಿ ಅಬ್ಸರ್ವ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಹಾಗಾಗಿ ಕೂಡ ನಮಗೆ ಮೆಲನಿನ್ ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ತೊನ್ನಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಸೊ ನೀವು ಫಸ್ಟು ಬಿಡಬೇಕಾಗಿರ್ತಕ್ಕಂಥ ಆಹಾರಗಳು ಯಾವುದು ಅಂತ ಅಂದರೆ, ಕಫ ಜಾಸ್ತಿ ಆಗ್ತಕ್ಕಂಥ ಆಹಾರಗಳನ್ನ ಬಿಡಬೇಕಾಗತ್ತೆ. ಸೊ ರಾತ್ರಿ ಹೊತ್ತು ಮೊಸರು ಸೇವನೆ ಮಾಡೋದು, ರಾತ್ರಿ ಹೊತ್ತು ತುಂಬ ಜಾಸ್ತಿ ಊಟ ಮಾಡೋದು, ಸೊ ಊಟ ಮಾಡಿದ ತಕ್ಷಣ ಮಲಗ್ತಕ್ಕಂಥದ್ದು, ಮಧ್ಯಾಹ್ನದ ಹೊತ್ತು ಮಲಗ್ತಕ್ಕಂಥದ್ದು, ಇವೆಲ್ಲ ಕಫ ಜಾಸ್ತಿ ಮಾಡುತ್ತೆ. ಸೊ ಈ ಕಫ ಕಡಿಮೆ ಆಯಿತು ಅನ್ನೋದು ಕೂಡ ಈ ತೊನ್ನಿನ ಸಮಸ್ಯೆ ಬೇಗ ನಿವಾರಣೆ ಆಗುತ್ತೆ. ಸೊ ತೊನ್ನು ಅನ್ನೋದು ಒಂದು ದೈಹಿಕ ಕಾಯಿಲೆ ಅನ್ನೋದನ್ನು ಮರೆತುಬಿಡಿ. ಸೊ ಈ ಆಹಾರ ಪದ್ಧತಿ ಮತ್ತು ಆರಾಮಾಗಿ ಯೋಗ, ಧ್ಯಾನ, ಎಕ್ಸಸೈಸ್ ಮಾಡ್ಕೊಂಡಿದ್ರು ಕೂಡ, ಇದು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡ್ರು ಕೂಡ ಇದು ಬೇಗ ನಿವಾರಣೆ ಆಗುತ್ತೆ.